ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 798ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ದೀರಾ, ಬ್ರೋ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ನಮಗೆ ನೋಟಿಫಿಕೇಶನ್ಸೇ ಬರ್ತಿಲ್ಲ ಅಂತೇಳಿ. ಯೂಟ್ಯೂಬ್ ಅವರು ನೋಟಿಫಿಕೇಶನ್ಸೇ ಕಳಿಸ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಹೊಸೊಬ್ಬರಿಗೆ ರೆಕಮೆಂಡು ಕೂಡ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ನೋಟಿಫಿಕೇಶನ್ಸ್ ಕೂಡ ಸೆಂಡ್ ಮಾಡ್ತಾ ಇಲ್ಲ. ಹೊಸೊಬ್ಬರಿಗೆ ತೋರಿಸ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗಾದ್ರೂ ಒಂದು ನೋಟಿಫಿಕೇಶನ್ ಕಳಿಸಿದ್ರೆ ನಮಗೆ ಖುಷಿ ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ನಿಮಗೆ ಲಾಸ್ಟ್ ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದೀರಾ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆಲ್ ಪರ್ಸನಲೈಸ್ಡ್, ನನ್, ಅನ್ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಇರುತ್ತೆ. ನಿಮಗೆ ಮೇಲ್ಗಡೆ ಆಲ್ ಅಂತ ಹೇಳ್ಬಿಟ್ಟಿರುತ್ತಲ್ಲ, ಅದನ್ನ ನೀವು ಆನ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ಆದ್ರೆ ನೋಟಿಫಿಕೇಶನ್ ಆಲ್ ಅಲ್ಲಿ ಇಟ್ಟಿರೋದಿಲ್ಲ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ. ನೀವು ಆಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆದ್ರೆ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವೇನಾದ್ರೂ ಆಲ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಆದಷ್ಟು ಆಲ್ ಅಲ್ಲಿ ಇಡೋದಕ್ಕೆ ಟ್ರೈ ಮಾಡಿ, ಅವಾಗ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ HMD ಇಂದ. HMD ಗ್ಲೋಬಲ್ ಈ ಒಂದು ಹೆಸರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವರೇ ನೋಕಿಯಾ ಮೊಬೈಲ್ಸ್ ನ ಲಾಂಚ್ ಮಾಡೋದು. ರೀಸೆಂಟ್ ಆಗಿ ನೋಡ್ಕೊಂಡ್ರೆ ನೋಕಿಯಾ ಅಫಿಷಿಯಲ್ ವೆಬ್ಸೈಟ್ ನ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ರು, ಅಲ್ಲಿ HMD ಅಂತ ಹೇಳ್ಬಿಟ್ಟು ತಂದ್ರು. ತುಂಬಾ ಜನಕ್ಕೆ ಒಂದು ಕ್ವಶನ್ ಇತ್ತು, ಇವರು ನೋಕಿಯಾ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರಾ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡ್ತಾರಾ ಅಂತೇಳಿ. ಇವಾಗ HMD ಅವರು ಅಫಿಷಿಯಲ್ ಆಗಿ ರಿಯಾಕ್ಟ್ ಆಗಿದ್ದಾರೆ. HMD ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೋಕಿಯಾ ಎಲ್ಲಿನೂ ಕೂಡ ಹೋಗಿಲ್ಲ, ನೋಕಿಯಾ ಹೆಸರಲ್ಲೂ ಕೂಡ ಮೊಬೈಲ್ಸ್ ನ ಲಾಂಚ್ ಮಾಡ್ತೀವಿ, HMD ಹೆಸರಲ್ಲೂ ಕೂಡ ಮೊಬೈಲ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮೇನ್ ಆಗಿ ನೋಡ್ಕೊಂಡ್ರೆ HMD ಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ನಮಗೆ 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ, ಅದು ಕೂಡ ನಮಗೆ ಎಂಟ್ರಿ ಲೆವೆಲ್ ಮೊಬೈಲ್ಸ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಂದು 15,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ಸ್ ಸಿಗುತ್ತೆ. ಸೊ ನೋಡೋಣಂತೆ ಇವರು ನೋಕಿಯಾ ಬ್ರ್ಯಾಂಡ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಕ್ಕಾದ್ರೆ ಆಗ್ಲಿಲ್ಲ, ನಿನ್ನ HMD ಹೆಸರನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ V30 ಸೀರೀಸ್ ಈ ಒಂದು ಮೊಬೈಲ್ಸ್ ನ ಈ ತಿಂಗಳಲ್ಲೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ತಿಂಗಳ ಎಂಡಿಂಗ್ ಅಷ್ಟೊತ್ತಿಗೆ ಲಾಂಚ್ ಮಾಡ್ತಾರೆ. ಟೋಟಲ್ ಆಗಿ ಇವರು 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ, ವಿವೋ V30 ಹಾಗೆ ಬಂದ್ಬಿಟ್ಟು V30 Pro ಅಂತೇಳಿ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ವಿವೋ V30 Pro ಈ ಮೊಬೈಲ್ ಅಲ್ಲಿ ಬಂದ್ಬಿಟ್ಟು ಜೈಸ್ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಾರ್ಮಲ್ ಆಗಿ ಈ ಒಂದು ಲೆನ್ಸ್ ಹಾಗೆ ಬಂದ್ಬಿಟ್ಟು ಈ ಟೆಕ್ನಾಲಜಿನ ಯಾವ ಮೊಬೈಲ್ ಅಲ್ಲಿ ನೋಡ್ತೀರಾ ಗೊತ್ತಾ? ವಿವೋದಲ್ಲಿ ನಮಗೆ ಎಕ್ಸ್ ಸೀರೀಸ್ ಏನಿರುತ್ತಲ್ಲ, ಅದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಆ ಮೊಬೈಲ್ಸ್ ಅಲ್ಲಿ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಫಸ್ಟ್ ಟೈಮ್ ವಿವೋ ಕಂಪ್ನಿಯವರು ವಿ ಸೀರೀಸ್ ಅಲ್ಲಿ ಯೂಸ್ ಮಾಡ್ತಾ ಇರೋದು. ಅದು ಕೂಡ ಜಸ್ಟ್ ರಿಪೋರ್ಟ್ಸ್ ಅಷ್ಟೇ, ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಅಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ವಿವೋ V30 Pro ಅಲ್ಲಿ ಈ ಒಂದು ಲೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ, ಏನಾದ್ರೂ ಈ ಟೆಕ್ನಾಲಜಿ ಬಂತು ಅಂದ್ರೆ ಫೋಟೋಸ್ ಮಾತ್ರ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲಾನ್ ಮಸ್ಕ್ ಇಂದ. ಎಲಾನ್ ಮಸ್ಕ್ ಅವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ನಾರ್ಮಲ್ ಆಗಿ ನೀವೆಲ್ಲರೂ ಕೂಡ ರಾಕೆಟ್ಸ್ ನ ನೋಡಿರ್ತೀರಲ್ಲ, ತುಂಬಾ ದೊಡ್ಡ ರಾಕೆಟ್ ನ ನೋಡಿದೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ಸ್ಟಾರ್ ಶಿಪ್ ಅಂತ ಹೇಳ್ಬಿಟ್ಟು ಕರೀತಾರೆ. ಎಲಾನ್ ಮಸ್ಕ್ ಅವರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದ್ರ ಹೈಟ್ ಎಷ್ಟಿರುತ್ತೆ ಅಂದ್ರೆ ನಾವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ, ಅಷ್ಟು ಹೈಟ್ ಇರುತ್ತೆ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಎಲಾನ್ ಮಸ್ಕ್ ಅವರು ಏನ್ ಗುರಿ ಇಟ್ಕೊಂಡಿದ್ದಾರೆ ಅಂದ್ರೆ, ಈ ಒಂದು ರಾಕೆಟ್ ಅಲ್ಲಿ ಇನ್ನೊಂದು ಸ್ವಲ್ಪ ವರ್ಷ ಆಗಿದ್ದಾದ್ಮೇಲೆ 10 ಲಕ್ಷ ಜನನ ನಾನು ಮಾರ್ಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮಂಗಳ ಗ್ರಹಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿನ್ನ ಮಂಗಳ ಗ್ರಹದಲ್ಲಿ ತುಂಬಾ ಡೆವಲಪ್ಮೆಂಟ್ ಆದ್ರೆ ನಡಿಬೇಕಾಗತ್ತೆ, ಅಷ್ಟು ಈಸಿಯಾಗಿ ನಾವು ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ಆಗೋದಿಕ್ಕಾದ್ರೆ ಆಗೋದಿಲ್ಲ. ಅವ್ರ ಮೈನ್ ಗೋಲ್ ಬಂದ್ಬಿಟ್ಟು ನಾವು ಫ್ಯೂಚರ್ ಅಲ್ಲಿ ಇದೇ ಒಂದು ಶಿಪ್ ಅಲ್ಲಿ, ಈ ರಾಕೆಟ್ ಅಲ್ಲೇ ನಾವು ತುಂಬಾ ಜನನ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ನ್ಯೂಸ್ ಇವಾಗ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಲ್ಕರ್ ಇಂದ. ಆಲ್ಕರ್ ಈ ಒಂದು ಹೆಸರನ್ನ ನನಗನ್ನಿಸ್ತಂಗೆ ತುಂಬಾ ಜನ ಕೇಳಿರೋದಿಲ್ಲ. ಫುಲ್ ಫಾರ್ಮ್ ಬಂದ್ಬಿಟ್ಟು ಆಲ್ಕರ್ ಲೈಫ್ ಎಕ್ಸ್ಟೆನ್ಷನ್ ಫೌಂಡೇಶನ್ ಅಂತೇಳಿ. ಇದು ಬಂದ್ಬಿಟ್ಟು ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು, ಅಮೆರಿಕಾದಲ್ಲಿ ಇರುತ್ತೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಯಾರಾದ್ರೂ ಒಬ್ರು ಸತ್ತೋದ್ರು ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಸುಡೋದು ಇಲ್ಲಾಂದ್ರೆ ಉಣೋದು, ಸೊ ಈ ರೀತಿಯಾಗಿ ಮಾಡ್ತೀವಿ. ಅಮೆರಿಕಾದಲ್ಲಿ ಈ ಸಂಸ್ಥೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಸತ್ತೋದ್ರು ಅಂದ್ರೆ ಅವ್ರ ಬಾಡಿನ ಪ್ರಿಸರ್ವ್ ಮಾಡ್ತಾರೆ, ಅಂದ್ರೆ ಕ್ಲೀನ್ ಆಗಿ ಕಾಪಾಡ್ತಾರೆ ಅಂತಾನೆ ಹೇಳ್ಬೋದು. ನಮಗೆ ಲಿಕ್ವಿಡ್ ನೈಟ್ರೋಜನ್ ಏನಿರುತ್ತಲ್ಲ, ಅದರಲ್ಲಿ ಆ ಒಂದು ಬಾಡೀಸ್ ಇಟ್ಬಿಟ್ಟು -196 ಸೆಂಟಿಗ್ರೇಡ್ ಅಲ್ಲಿ ಈ ಒಂದು ಬಾಡೀಸ್ ನ ಮೇಂಟೈನ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ, ಅವ್ರು ಹೇಳೋದೇನು ಅಂದ್ರೆ, ಇವಾಗ ಬಾಡಿ ಏನ್ ಇರುತ್ತಲ್ಲ, ಸತ್ತೋಗಿರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಬಯೋಲಾಜಿಕಲಿ ಸತ್ತೋಗಿರ್ತಾರೆ, ಆದ್ರೆ ಆ ಬಾಡಿ ಇನ್ನ ಫಂಕ್ಷನ್ ಅಲ್ಲಿ ಇರುತ್ತೆ. ಅವರನ್ನ ಮತ್ತೆ ಬದುಕಿಸೋ ಚಾನ್ಸಸ್ ಇತ್ತು ಅಂದ್ರೆ 100% ನಾವು ಅವರನ್ನ ಮತ್ತೆ ಬದುಕಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ಕೂಡ ಎಲ್ಲಾರ್ ಬಾಡಿನೂ ಕೂಡ ಇವರು ಫ್ರೀಸ್ ಮಾಡಿ ಇಡೋದಿಲ್ಲ. ನಮಗೆ ರಿಚೆಸ್ಟ್ ಪರ್ಸನ್ಸ್ ಹಾಗೆ ಬಂದ್ಬಿಟ್ಟು ಯಾರು ಬದುಕಬೇಕು ಅಂತ ಅವ್ರಿಗೆ ಆಸೆ ಇರುತ್ತಲ್ಲ, ಅವರನ್ನ ಇಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷ ನಾವು ಅವರಿಗೆ ಫೀಸು ಕೂಡ ಕೊಡ್ಬೇಕಾಗತ್ತೆ. ಆ ಫೀಸು ಕೂಡ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ 2 ಕೋಟಿವರೆಗೂ ಅವರು ಚಾರ್ಜ್ ಮಾಡ್ತಾರೆ. ಮನುಷ್ಯರ ಬಾಡಿನೇ ಅಲ್ಲ, ಈಗಾಗಲೇ ಹತ್ತತ್ರ 200 ಬಾಡೀಸ್ ನ ಇವರು ಫೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾಯಿ, ಬೆಕ್ಕು, ಸೊ ಈ ರೀತಿಯಾಗಿ ನಮಗೆ ಇಷ್ಟ ಆಗಿರೋ ಪ್ರಾಣಿಗಳಿರುತ್ತಲ್ಲ, ಅದನ್ನು ಕೂಡ ನಾವು ಫ್ರೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವ್ರಿಗೆ ಏನ್ ಆಸೆ ಅಂದ್ರೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವರ್ಷ ಆಗಿದ್ದಾದ್ಮೇಲೆ ಸತ್ತೋಗಿರೋರ್ನು ಕೂಡ ಬದುಕಿಸೋ ಚಾನ್ಸಸ್ ಇತ್ತು. ಸೊ ಆ ತರ ಟೆಕ್ನಾಲಜಿ ಏನಾದ್ರೂ ಬಂತು ಅಂದ್ರೆ ಇವ್ರನ್ನೆಲ್ಲಾರನು ಕೂಡ ನಾವು ಬದುಕಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಮಗೆ ದೊಡ್ಡ ದೊಡ್ಡ ಸಿಲಿಂಡರ್ ಆದ್ರೆ ಇರುತ್ತೆ, ಆ ಒಂದು ಸಿಲಿಂಡರ್ ಅಲ್ಲಿ ಈ ಒಂದು ಬಾಡೀಸ್ ನ ಪ್ರಿಸರ್ವ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಇದು ಯಾವಾಗಿಂದ
ಮುಂಚೆನೂ ಇದೆ, ಇವಾಗ ಒಂದ್ ಸ್ವಲ್ಪ ಫೇಮಸ್ ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೈರಿ ಮಿಲ್ಕ್ ಇಂದ, ಡೈರಿ ಮಿಲ್ಕ್ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ನಾವು ಸಣ್ಣವರಿದ್ದಾಗಂತೂ ತುಂಬಾನೇ ತಿಂತಾ ಇದ್ವಿ. ನಾವು ಸಣ್ಣವರಿದ್ದಾಗ ನಮಗೆ ಗೊತ್ತಿದ್ದೆ 2 ಚಾಕ್ಲೇಟ್, ಒಂದು ಡೈರಿ ಮಿಲ್ಕ್, ಇನ್ನ ಒಂದು 5 ಸ್ಟಾರ್. ಡೈರಿ ಮಿಲ್ಕ್ ಇಂತ 5 ಸ್ಟಾರ್ ತುಂಬಾ ತಿಂತಿದ್ವಿ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ, ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಹೈದರಾಬಾದ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಡೈರಿ ಮಿಲ್ಕ್ ತಗೊಂಡಿದ್ದಾನೆ. ಡೈರಿ ಮಿಲ್ಕ್ ತಗೊಂಡು ಮನೆಗೆ ಹೋಗಿದ್ದಾನೆ. ಮನೆಗೆ ಹೋಗಿದ್ದಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಸಣ್ಣ ಹುಳ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಇವನು ರೆಕಾರ್ಡ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಡೈರಿ ಮಿಲ್ಕ್ ಅವರು ಕೂಡ ಇನ್ನೂ ರಿಯಾಕ್ಟ್ ಆಗಿಲ್ಲ. ಅವರು ರಿಯಾಕ್ಟ್ ಆಗೋದು ಕೂಡ ಒಂದ್ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಇದೇನು ಹೊಸದಲ್ಲ, ಈ ತರ ಇನ್ಸಿಡೆಂಟ್ಸ್ ಈಗಾಗಲೇ ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು. ಅದೆಲ್ಲಾನು ಕೂಡ ಅವರು ಮರೆಸ್ಬಿಡ್ತಾರೆ, ಅಷ್ಟು ಈಸಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಕ್ಕಾದ್ರೆ ಬಿಡೋದಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಈ ನ್ಯೂಸ್ ತುಂಬಾನೇ ವೈರಲ್ ಆಗಿದೆ. ಅದರಲ್ಲೂ ಕೂಡ ಇವತ್ತು ವ್ಯಾಲೆಂಟೈನ್ಸ್ ಡೇ, ವಿಪರೀತವಾಗಿ ಚಾಕ್ಲೇಟ್ಸ್ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಡೇಸಿಗೆ ಕಂಪೇರ್ ಮಾಡಿದ್ರೆ ಈ ದಿನ ತುಂಬಾ ಚಾಕ್ಲೇಟ್ಸ್ ಸೇಲ್ ಆಗುತ್ತೆ. ಒಂದ್ ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಚೈನಾಯಿಂದ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ರಿಪೋರ್ಟ್ ಕೇಳಿದೀರಾ ಅಂದ್ರೆ 100% ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಚೈನಾದಲ್ಲಿ ಹುಡುಗಿಯರು ಏನಿರ್ತಾರಲ್ಲ, ಇವ್ರು ಬಂದ್ಬಿಟ್ಟು ತುಂಬಾ ಜನ ಎಐಗೆ ಅಭ್ಯಾಸ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಎಐನ ತುಂಬಾ ಮಟ್ಟಿಗೆ ಇಷ್ಟಪಡ್ತಿದ್ದಾರೆ. ಇವಾಗ ನಿಮಗೆ ಎಐ ಚಾಟ್ ಬಾಟ್ ಎಲ್ಲರಿಗೂ ಕೂಡ ಗೊತ್ತಿರೋದೆ, ಒಂದು ಚಾಟ್ ಬಾಟ್ ನ ಇವರು ತಯಾರು ಮಾಡಿರ್ತಾರೆ. ಇವಾಗ ನಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಆ ಪ್ರಾಬ್ಲಮ್ಸ್ ನ ನಾವು ಎಐಗೆ ಹೇಳ್ಕೊಂಡಿದೀವಿ ಅಂದ್ರೆ ಅದು ನಮಗೆ ಸೊಲ್ಯೂಷನ್ ಕೊಡುತ್ತೆ, ಅದ್ರ ಜೊತೆಗೆ ಸಮಾಧಾನನೂ ಕೂಡ ಮಾಡುತ್ತೆ. ಈ ರೀತಿಯಾಗಿ ಒಬ್ಬ ಹುಡುಗ ಯಾವ ರೀತಿ ರೆಸ್ಪಾಂಡ್ ಆಗ್ತಾನೋ, ಈ ಒಂದು ಎಐ ಕೂಡ ಅದೇ ರೀತಿ ರೆಸ್ಪಾಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಚೈನಾದಲ್ಲಿ ನೋಡ್ಕೊಂಡ್ರೆ ತುಂಬಾ ಜನ ಹುಡುಗಿಯರು ಈ ಒಂದು ಎಐ ಚಾಟ್ ಬಾಟ್ ಗೆ ತುಂಬಾ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಂದ್ ಸ್ವಲ್ಪ ಜನಕ್ಕೆ ಕೇಳಿದ್ರೆ, ನಾವು ಮದ್ವೆನೂ ಕೂಡ ಮಾಡ್ಕೊಳೋದಿಲ್ಲ, ಮದ್ವೆ ಮಾಡ್ಕೊಂಡ್ರೆ ಈ ಎಐ ಚಾಟ್ ಬಾಟ್ ಗೆ ಮದ್ವೆ ಮಾಡ್ಕೊಂತೀವಿ ಅಂತಾನೂ ಕೂಡ ಹೇಳ್ತಿದಾರಂತೆ. ಅಂದ್ರೆ ಒಂದ್ ರೀತಿ ಎಷ್ಟು ಟಿಪಿಕಲ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ಒಂದು ಟೈಮಲ್ಲಿ ನೋಡ್ಕೊಂಡ್ರೆ ಎಐ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಎಐ ಚಾಟ್ ಬಾಟ್ ತುಂಬಾ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ನಿಮಗೆ ವಾಟ್ಸ್ಆಪ್ ಅಲ್ಲಿ ಇವಾಗ ಯಾರಿಗಾದ್ರೂ ನೀವು ಮೆಸೇಜ್ ಮಾಡಿದೀರಾ ಅಂದ್ರೆ ಒಂದೊಂದು ಅಕೌಂಟ್ಗೆ ಡೈರೆಕ್ಟ್ ಆಗಿ ನಿಮಗೆ ಇನ್ಸ್ಟೆಂಟ್ ರಿಪ್ಲೈ ಬರುತ್ತೆ. ಅದನ್ನ ನಾವು ಎಐ ಚಾಟ್ ಬಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಚೈನಾದಲ್ಲೆಲ್ಲ ನೋಡ್ಕೊಂಡ್ರೆ ಇನ್ನ ಒಂದ್ ಸ್ವಲ್ಪ ಅವರು ಅಡ್ವಾನ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಚೈನಾದಲ್ಲಿ ತುಂಬಾ ಜನ ಹುಡುಗಿಯರು ಹುಡುಗರನ್ನ ಇಷ್ಟಪಡ್ತಾ ಇಲ್ಲ, ಎಐ ಚಾಟ್ ಬಾಟ್ ನ ಇಷ್ಟಪಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ವಿಷನ್ ಪ್ರೋ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಪ್ರಪಂಚದಲ್ಲಿ ಒಂದ್ ರೀತಿ ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಈ ಒಂದು ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ರೀಸೆಂಟ್ ಆಗಿ ನಾವು ಅನ್ಬಾಕ್ಸಿಂಗ್ ವಿಡಿಯೋನು ಕೂಡ ಮಾಡಿದ್ವಿ. ಇವಾಗ ಬ್ಲೂಮ್ಬರ್ಗ್ ಅವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಕೇಳಿದಾದ್ಮೇಲೆ ಒಂದ್ ಸ್ವಲ್ಪ ಶಾಕ್ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಇವರು ರಿಪೋರ್ಟ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ತುಂಬಾನೇ ಸರ್ವೆ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಗೊತ್ತಾಗಿರೋದೇನು ಅಂದ್ರೆ, ಈ ವಿಷನ್ ಪ್ರೋ ಹಾಗೆ ಬಂದ್ಬಿಟ್ಟು ಈ ತರ AR VR ಗ್ಲಾಸಸ್ ನ ತುಂಬಾ ಜನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವ್ರು ಏನಾದ್ರೂ ಅಭ್ಯಾಸ ಆದ್ರೂ ಅಂದ್ರೆ ಮನೆಯಲ್ಲಿ ಟಿವಿ, ಪ್ರೊಜೆಕ್ಟರ್, ಹೆಡ್ಫೋನ್ಸ್, ಇಯರ್ಫೋನ್ಸ್ ಇದೇನು ಕೂಡ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ, ಈ ಒಂದು ವಿಷನ್ ಪ್ರೋ ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ರೀಪ್ಲೇಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ನನಗೆ ಕೇಳಿದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಈ ವಿಷನ್ ಪ್ರೋಗೆ ಇನ್ನ ಯಾರು ಕೂಡ ಅಭ್ಯಾಸ ಆಗಿಲ್ಲ. ವಿಷನ್ ಪ್ರೋ ಸೈಡ್ ಗಿಡಿ, ಇವಾಗ ವಿಷನ್ ಪ್ರೋ ಜೊತೆಗೆ ನಮಗೆ ತುಂಬಾ AR VR ಗ್ಲಾಸಸ್ ಆದ್ರೆ ಇರುತ್ತೆ, ಅದಕ್ಕೆ ಇನ್ನ ತುಂಬಾ ಜನ ಅಭ್ಯಾಸ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಭ್ಯಾಸ ಆದ್ರೂ ಕೂಡ ಡೇ ಪೂರ್ತಿ ಅದನ್ನ ಯೂಸ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ, ತುಂಬಾ ತಲೆನೋವು ಬರುತ್ತೆ ಅಂತಾನೆ ಹೇಳ್ಬೋದು. ತಲೆನೋವು ಬರೋದ್ರ ಜೊತೆಗೆ ನಮಗೆ ಕಣ್ಣಿಗೂ ಕೂಡ ತುಂಬಾನೇ ಪೇನ್ ಇರುತ್ತೆ. ಇವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಹೇಳೋದಕ್ಕೂ ಕೂಡ ಆಗೋದಿಲ್ಲ, ರೀಪ್ಲೇಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡೋಣಂತೆ, ಇನ್ನ ಇವಾಗಲೆಲ್ಲ ಲಾಂಚ್ ಮಾಡಿರೋದು, ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಫೋನ್ 2A ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಅಫಿಷಿಯಲ್ ಆಗಿ ಲಾಂಚ್ ಡೇಟ್ ನ ಹೇಳಿದ್ದಾರೆ. ಈ ಒಂದು ಮೊಬೈಲ್ ನ ಮಾರ್ಚ್ 5ನೇ ತಾರೀಕು ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಡಿಸೈನು ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸ್ಕೆಚಸ್ ನೋಡಿದ್ರೆ ಅಫಿಷಿಯಲ್ ಆಗಿ ನಥಿಂಗ್ ಅವರೇ ರಿಲೀಸ್ ಮಾಡಿದ್ದಾರೆ. ನೋಡೋದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ 1 ನಥಿಂಗ್ ಫೋನ್ 2 ನೋಡಿದ್ರೆ ನಿಮಗೆ ಡಿಸೈನ್ ವೈಸ್ ಕಂಪ್ಲೀಟ್ಲಿ ಸಿಮಿಲರ್ ಇರುತ್ತೆ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಚೇಂಜಸ್ ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ 2A ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಚೇಂಜ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಬ್ಯಾಕ್ ಕೇಸಸ್ ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಸಲ ನೀವು 100ಗೆ 100% ಡಿಸೈನ್ ಅಲ್ಲಿ ನೀವು ಚೇಂಜಸ್ ನೋಟಿಸ್ ಮಾಡ್ತೀರಾ. ಇನ್ನ ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಈ ಒಂದು ಸ್ಕೆಚಸ್ ಆದ್ರೆ ಹೊರಗೆ ಬಂದಿದೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.